ಹರ ಹರ ಮಹಾದೇವ. ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಈ ವರ್ಷ ಜೂನ್ 13ರಂದು ಅತ್ಯಂತ ಅಪರೂಪದ ಮತ್ತು ಮಹತ್ವಪೂರ್ಣವಾದ ಒಂದು ಆಧ್ಯಾತ್ಮಿಕ ಸಂಯೋಗ ಸಂಭವಿಸುತ್ತಾ ಇದೆ. ಅದೇ ಅಧಿಕ ಮಾಸದ ಮಹಾಶಿವರಾತ್ರಿ ಹಾಗೂ ಶನಿ ತ್ರಯೋದಶಿ, ಅಂದರೆ ಶನಿ ಪ್ರದೋಷದ ಪವಿತ್ರ ಸಂಗಮ. ಈ ವಿಶೇಷ ದಿನವು ಶಿವಭಕ್ತರಿಗೆ ಮಾತ್ರವಲ್ಲ, ಶನಿ ದೋಷದಿಂದ ಬಳಲುತ್ತಿರುವವರಿಗೆ ಸಹ ಅತ್ಯಂತ ಫಲಪ್ರದವಾದ ದಿನ ಅಂತ ಪರಿಗಣಿಸಲಾಗಿದೆ. ಈ ದಿನ ಶಿವನ ಆರಾಧನೆ ಮಾಡಿದರೆ ಶನಿದೇವರ ಅನುಗ್ರಹವೂ ಕೂಡ ದೊರೆಯುತ್ತೆ ಎಂಬ ನಂಬಿಕೆ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಹಾಗಾದರೆ ಈ ದಿನದ ಮಹತ್ವ ಏನು, ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪುರಾಣಗಳ ಪ್ರಕಾರ ಶನಿದೇವರ ಗುರು ಸ್ವತಃ ಪರಮೇಶ್ವರನಾದ ಶಿವನು. ಶನಿದೇವನು ಶಿವನನ್ನ ಕಠಿಣ ತಪಸ್ಸಿನಿಂದ ಆರಾಧಿಸಿ ತನ್ನ ಗ್ರಹಸ್ಥಾನವನ್ನು ಮತ್ತು ವಿಶೇಷ ಶಕ್ತಿಯನ್ನು ಪಡೆದನು ಅಂತ ಹೇಳಲಾಗತ್ತೆ. ಆದ್ದರಿಂದ ಶನಿವಾರದಂದು ಬರುವಂತಹ ಪ್ರದೋಷ ಕಾಲದಲ್ಲಿ ಶಿವನನ್ನು ಪೂಜೆ ಮಾಡಿದ್ರೆ ಶಿವನ ಕೃಪೆಯ ಜೊತೆಗೆ ಶನಿದೇವರ ಆಶೀರ್ವಾದವೂ ಸಹ ಲಭಿಸುತ್ತದೆ. ಈ ದಿನದ ಮತ್ತೊಂದು ವಿಶೇಷತೆ ಏನಂತಂದರೆ ಕರ್ಮದೋಷ ನಿವಾರಣೆ. ಶನಿದೇವನು ನ್ಯಾಯದ ದೇವರು ಅಂತ ನಿಮ್ಮೆಲ್ರಿಗೂ ಗೊತ್ತು. ಪ್ರತಿಯೊಬ್ಬರ ಕರ್ಮಕ್ಕೆ ತಕ್ಕ ಫಲವನ್ನು ನೀಡುವವನು. ನಾವು ತಿಳಿದು ಅಥವಾ ತಿಳಿಯದೆ ಮಾಡಿದಂತಹ ತಪ್ಪುಗಳ ಪರಿಣಾಮವಾಗಿ ಜೀವನದಲ್ಲಿ ಅನೇಕ ಅಡೆತಡೆಗಳು, ಕಷ್ಟಗಳು ಹಾಗೆ ಸಂಕಷ್ಟಗಳನ್ನು ಎದುರಿಸ್ತಾ ಇರ್ತೀವಿ. ಆದರೆ ಶನಿ ತ್ರಯೋದಶಿಯಂದು ಶಿವನನ್ನ ಭಕ್ತಿಯಿಂದ ಆರಾಧಿಸಿದರೆ ಆ ಕರ್ಮದ ಭಾರವು ಕಡಿಮೆಯಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಜೀವನದಲ್ಲಿ ಎದುರಾಗುವಂತಹ ಅಡೆತಡೆಗಳು ದೂರವಾಗಿ ಹೊಸ ಅವಕಾಶಗಳ ಬಾಗಿಲು ತೆರೆಯುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಶನಿ ಸಾಡೆ ಸಾತಿ ಅಥವಾ 7 ಶನಿಯ ಪ್ರಭಾವದಲ್ಲಿರುವವರು ಈ ದಿನವನ್ನು ಎಂದಿಗೂ ಕೂಡ ನಿರ್ಲಕ್ಷಿಸಬಾರದು ಅಂತ ಹಿರಿಯರು ಹೇಳ್ತಾರೆ. ಇನ್ನು ಶಿವನ ಆರಾಧನೆಯು ಶನಿಯ ಕಠಿಣ ಪರಿಣಾಮಗಳನ್ನು ತಗ್ಗಿಸಿ ಮನಸ್ಸಿಗೆ ನೆಮ್ಮದಿ ಮತ್ತು ಧೈರ್ಯವನ್ನು ನೀಡುತ್ತದೆ. ಹಾಗಾದರೆ ಈಗ ಈ ದಿನದ ಪ್ರಮುಖ ಸಮಯಗಳನ್ನು ತಿಳ್ಕೊಳ್ಳೋಣ. ಜೂನ್ 13ರಂದು ತ್ರಯೋದಶಿ ತಿಥಿಯು ಮಧ್ಯಾಹ್ನ ಸುಮಾರು 4:07 ಇರುತ್ತೆ. ಅದಾದ ನಂತರ ಚತುರ್ದಶಿ ತಿಥಿ ಆರಂಭವಾಗುತ್ತದೆ. ಇದೇ ಚತುರ್ದಶಿ ತಿಥಿಯ ರಾತ್ರಿ ಮಾಸ ಶಿವರಾತ್ರಿಯಾಗಿ ಆಚರಿಸಲಾಗುತ್ತದೆ. ಹೀಗಾಗಿ ಈ ದಿನವನ್ನು 2 ಭಾಗಗಳಾಗಿ ಆಚರಿಸುವುದು ಅತ್ಯಂತ ಶುಭಕರ ಅಂತ ಹೇಳಲಾಗತ್ತೆ. ಇನ್ನು ಮಧ್ಯಾಹ್ನ 4 ಗಂಟೆಯ ಒಳಗೆ ಸಾಧ್ಯವಾದರೆ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶನಿದೇವನಿಗೆ ಸಾಸಿವೆ ಎಣ್ಣೆ, ಕಪ್ಪು ಎಳ್ಳು ಹಾಗೂ ಕಪ್ಪು ಬಟ್ಟೆಯನ್ನು ಸಮರ್ಪಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಕೂಡ ಜಪಿಸಿ. ಇದರಿಂದ ಶನಿ ದೋಷದ ತೀವ್ರತೆ ಕಡಿಮೆಯಾಗುತ್ತದೆ, ಹಾಗೆ ಜೀವನದಲ್ಲಿನ ಕಷ್ಟಗಳು ಸಹ ಶಮನವಾಗುತ್ತವೆ ಎಂಬ ನಂಬಿಕೆ ಇದೆ. ಇನ್ನು ಮಧ್ಯಾಹ್ನದ ನಂತರ ಅಂದರೆ 4 ಗಂಟೆಯ ನಂತರ ನಿಮ್ಮ ಸಂಪೂರ್ಣ ಗಮನವನ್ನು ಪರಮೇಶ್ವರನ ಆರಾಧನೆಯ ಕಡೆಗೆ ಕೇಂದ್ರೀಕರಿಸಿ. ಸಂಜೆಯ ಪ್ರದೋಷ ಕಾಲದಲ್ಲಿ ಶಿವಲಿಂಗಕ್ಕೆ ಜಲಾಭಿಷೇಕ ಅಥವಾ ಹಾಲಿನ ಅಭಿಷೇಕವನ್ನು ಮಾಡಿಸಿ ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವಪತ್ರೆಯನ್ನು ಅರ್ಪಿಸಿ. ಪ್ರತಿ ಬಿಲ್ವಪತ್ರೆಯನ್ನು ಅರ್ಪಿಸುವಾಗ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಜಪಿಸಿ. ಸಾಧ್ಯವಾದರೆ ಕುಟುಂಬ ಸಮೇತರಾಗಿ ಶಿವ ದೇವಾಲಯಕ್ಕೆ ತೆರಳಿ ಪ್ರದೋಷ ಪೂಜೆಯಲ್ಲಿ ಭಾಗವಹಿಸಿ. ಈ ದಿನದಂದು ಮಹಾಮೃತ್ಯುಂಜಯ ಮಂತ್ರದ ಜಪವೂ ಕೂಡ ವಿಶೇಷ ಫಲವನ್ನು ನೀಡುತ್ತದೆ. ಹಾಗಾದರೆ ಭಕ್ತರೇ, ಜೀವನದಲ್ಲಿ ಕೆಲವೊಮ್ಮೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೆಲಸಗಳು ಕೈಗೂಡದಿರುವುದು, ಮನಸ್ಸಿಗೆ ಶಾಂತಿ ಸಿಗದಿರುವುದು, ಹಾಗೆ ಆರ್ಥಿಕ ಸಮಸ್ಯೆಗಳು, ಆರೋಗ್ಯದ ತೊಂದರೆಗಳು ಅಥವಾ ನಿರಂತರ ಅಡೆತಡೆಗಳು ಎದುರಾಗಬಹುದು. ಅಂತಹ ಸಂದರ್ಭಗಳಲ್ಲಿ ಈ ಪವಿತ್ರ ಶನಿ ತ್ರಯೋದಶಿ ಮತ್ತು ಮಾಸ ಶಿವರಾತ್ರಿಯ ಸಂಯೋಗದ ದಿನ ಭಕ್ತಿಯಿಂದ ಶಿವನ ಶರಣಾಗುವುದರಿಂದ ಮನಸ್ಸಿಗೆ ಅಪಾರ ಶಾಂತಿ ಮತ್ತು ಆತ್ಮವಿಶ್ವಾಸ ಕೂಡ ದೊರೆಯುತ್ತದೆ. ಪರಮೇಶ್ವರನ ಕೃಪೆ ಹಾಗೆ ಶನಿದೇವರ ಆಶೀರ್ವಾದ ಒಂದೇ ದಿನದಲ್ಲಿ ಲಭಿಸುವ ಈ ಅಪರೂಪದ ಅವಕಾಶವನ್ನು ಯಾವುದೇ ಭಕ್ತರು ಕೂಡ ತಪ್ಪಿಸ್ಕೊಳ್ಬಾರ್ದು. ಈ ಜೂನ್ 13ರಂದು ಶಿವನ ನಾಮಸ್ಮರಣೆ ಮಾಡಿ ಶನಿದೇವನಿಗೆ ಪ್ರಾರ್ಥನೆ ಸಲ್ಲಿಸಿ ನಿಮ್ಮ ಕುಟುಂಬದ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಆಶೀರ್ವಾದವನ್ನು ಪಡೆಯಿರಿ. ಹರ ಹರ ಮಹಾದೇವ. ಓಂ ನಮಃ ಶಿವಾಯ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರು ಹಾಗೆ ಕುಟುಂಬದವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಇಂತಹ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಓಂ ನಮಃ ಶಿವಾಯ.